ನಿನ್ನೆ ವಿಧಾನಸಭೆ 8 ಗಂಟೆ ನಂದು ಗಮನ ಸೆಳಿ ಕ್ವಶನ್ ಇತ್ತು. 8 ಗಂಟೆ ಗಂಟ ನಾನು ವಿಧಾನಸಭೆ ಅಸೆಂಬ್ಲಿಲೇ ಇದ್ದೆ. 8 ಗಂಟೆ ಆದ ನಂತರ ನಾನು ಮ್ಯಾರಿಯಟ್ ಹೋಟ್ಲಿಗೆ ಹೋದೆ. ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರರವರು ಊಟಕ್ಕೆ ಆಹ್ವಾನ ಮಾಡಿದರು. ವಿಜೇಂದ್ರರವರು, ನಾನು, ಪ್ರಭಾಕರ್ ಕೋರೆ ಅವರು ಎಲ್ಲರೂ ಸೇರಿ ರಾತ್ರಿ 10 ಗಂಟೆ ಗಂಟ ಮ್ಯಾರಿಯಟ್ನಲ್ಲೇ ನಾವು ಅವರ ಏನು ಊಟಕ್ಕೆ ಕರೆದಿದ್ರು ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ 10 ಗಂಟೆ ಗಂಟ. ಯಾರು ವಿಜೇಂದ್ರ ಅವರು ಕರೆದಿದ್ದಂತಹ ವಿಜೇಂದ್ರ ಅವರು ನಮ್ಮ ಮ್ಯಾರಿಯಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಯಡಿಯೂರಪ್ಪನವ್ರು ಬಂದಿದ್ದರು, ಅವ್ರಿಗೂ ಭೇಟಿ ಮಾಡಿ ಅಲ್ಲಿ 10 ಗಂಟೆ ಗಂಟ ಅಲ್ಲಿ ಊಟ ಮಾಡಿದೆ. ಎಲ್ಲಿ ಮ್ಯಾರಿಯಟ್ ಹೋಟ್ಲಲ್ಲಿ ವಿಜೇಂದ್ರ ಜೊತೆಯಲ್ಲಿ ನಾವು, ಪ್ರಭಾಕರ್ ಕೋರೆ ಅವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮ್ಯಾರಿಯಟ್ ಹೋಟ್ಲಲ್ಲಿ ಊಟ ಮಾಡಿದೆ. 10:30 ಮೇಲೆ ನನಗೆ ಆಹ್ವಾನವನ್ನು ಮಾಡಿದರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ಊಟಕ್ಕೆ ಹೋಗಿದ್ರು, ಇಲ್ಲೇ ಊಟ ಮಾಡಿದ್ದೆ. ವಿಜಯ ಕೂಗದಲ್ಲಿ ಇಲ್ಲೇ ಊಟ ಮುಗಿಸಿದ್ದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ ಅಷ್ಟೇ. ಶಾಸಕಾಂಗ ಹೋಗಿದ್ದೆ. ಅದು ಕಾಂಗ್ರೆಸ್ ಪಕ್ಷದಲ್ಲ, ಉಪಮುಖ್ಯಮಂತ್ರಿಗಳು ನನಗೆ ಇನ್ವಿಟೇಷನ್ ಮಾಡಿದ್ರು, ಇನ್ವಿಟೇಷನ್ ಕೊಟ್ಟಿದ್ರು. ಅದಕ್ಕೆ 11 ಗಂಟೆಗೆ ಹೋದೆ ನಾನು. 11 ಗಂಟೆಗೆ ಕೇವಲ ನಿಮಗೆ ಮಾತ್ರ ಮಾಡಿದ್ರು ಸರ್? ಊಟ ಇಲ್ಲೇ ಮಾಡಿದೆ ರೀ. ಎಲ್ಲಿ ಊಟ? ಮ್ಯಾರಿಯಟ್ಟಲ್ಲೇ ಮಾಡಿದೆ. ಊಟ ಮ್ಯಾರಿಯಟ್ಟಲ್ಲಿ ಮಾಡಿ ಅವರಿಗೆ ಇನ್ವೈಟ್ ಮಾಡಿದ್ರಲ್ಲ ಅಂತ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದೆ ಅಷ್ಟೇ. 12 ಗಂಟೆ ಮಾತ್ರ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಬಹಳ ಜನ ಸ್ನೇಹಿತರು DC ಮುರುಗಿದ್ದಾರೆ. ನಿಮ್ಮ ಮೇಲೇನೆ ಯಾಕೋ ಪ್ರೀತಿ ಜಾಸ್ತಿ ಆಗುತ್ತೆ? ಯಾಕೆ ಅದು ಗೊತ್ತಿಲ್ಲ. ನಿನ್ನೆ ನಾನು ಅಸೆಂಬ್ಲಿಲಿ ಇದ್ದಂಥ ಸಮಯದಲ್ಲಿ, ಸಿಕ್ಕದಂಥ ಸಮಯದಲ್ಲಿ ಏನಪ್ಪ ಊಟಕ್ಕೆ ಹೋದೆ ಬರ್ತೀರಾ ಅಂತಂದರು. ನಮ್ಮ ಅಧ್ಯಕ್ಷರು ಊಟಕ್ಕೆ ಹೋಗಿದ್ದಾರೆ ಸರ್, ಊಟ ಆದಮೇಲೆ ತಾವು ಇನ್ವೈಟ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದೆ. ಆಯ್ತಪ್ಪ ಬಂದರೆ ಬನ್ನಿ ಅಂತಂದರು. 10 ಗಂಟೆ ಆಯಿತು. ಇಲ್ಲಿಂದ 1 ಅವರ್ ಜರ್ನಿ ಅದು. 11 ಗಂಟೆಗೆ ಹೋದೆ, ಅವರ ವಿಶ್ ಮಾಡಿದೆ, ತಿರುಗಿ ವಾಪಸ್ ಬಂದೆ. ಇಷ್ಟೇ. ಈ ಸ್ನೇಹ ಯಾಕೆ ಅಂದರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಹಂಗಾಗಿ ಹೋಗಿದ್ದಾರೆ ಅನ್ನೋದು ಒಂದು ಚರ್ಚೆ. ನಾನು BJP ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ನನ್ನ ಕೂಗಲಿಲ್ಲ ಅವರು, ಕಾಂಗ್ರೆಸ್ಗೆ ಇದು ಅಂತ ಕೂಗಲಿಲ್ಲ. ಸರ್ಕಾರದ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಆಹ್ವಾನ ಮಾಡಿದರು. ಉಪಮುಖ್ಯಮಂತ್ರಿಗಳು ಒಂದೇ ಕಾರಣಕ್ಕೆ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದಿದ್ದೀನಿ ಅಷ್ಟೇ. ಸಭೆಗೆ ಹೋಗಿಲ್ಲ, ಊಟಕ್ಕೆ ಮಾತ್ರ ಹೋಗಿದ್ದು. ಸಭೆಗೂ ಅಲ್ಲ, ಸಭೆಗೆ ಹೋಗಲಿಲ್ಲ. ಸಭೆ 8 ಗಂಟೆಗೆ ಮುಗಿದೋಗಿದೆ ಅಂತ ಕಾಣ್ತದೆ. ನಾನು ಹೋದಾಗ 11 ಗಂಟೆ ಅಲ್ಲಿ ನಾನು ಯಾವುದೋ ಶೂನ್ಯ ರೆಸಾರ್ಟ್ಗೆ ಹೋದಂಥ ಸಮಯದಲ್ಲಿ ರಾತ್ರಿ 11 ಗಂಟೆ. 10 ಗಂಟೆ 15 ನಿಮಿಷಕ್ಕೆ ಅವರು ವಿಸಿಟ್ ಮಾಡಿ ವಿಶ್ ಮಾಡಿ ತಿರ್ಗಿ ವಾಪಸ್ಸು ಹೋಟ್ಲಿಗೆ 12 ಗಂಟೆಗೆ ಬಂದಿದ್ದೀನಿ. ಇಷ್ಟೇ. ಅವರು ಊಟ ಎಲ್ಲ MLCಗಳು MLA ಎಲ್ಲ ಊಟ ಮಾಡ್ತಾ ಇದ್ರು. ನಾನು ಹೋದೆ, ಅವರಿಗೆ ವಿಶ್ ಮಾಡಿದೆ. ಕೂಗಿದ್ರಲ್ಲ ಅದಕ್ಕೆ ಊಟ ಮಾಡು ಅಂತಂದ್ರು. ಊಟ ಅಲ್ಲೇ ವಿಜೇಂದ್ರ ಮಾಡಿಸಿದ್ರು ಸರ್, ಅಲ್ಲೇ ಊಟ ಮಾಡಿದೆ ಅಂತ ಹೇಳಿದ್ರು ಸರ್. DCM ಅದರಿಂದ ಹೇಳಿದ್ರು 10 ಜನ ಬಂದಿದ್ರು ಅಂತಂದೇಳಿ. ಯಾರ್ಯಾರು ಹೋಗಿದ್ರು ಸರ್? ನೀವು ಮತ್ತೆ ನಾನು ಒಬ್ಬನೇ ಹೋಗಿದ್ದೆ. ನಾನು ಹೇಳ್ತಾ ಇದ್ದೀನಿ, ಅದರಲ್ಲೇನು ಕಾಂಟ್ರವರ್ಸಿ ಏನಿಲ್ಲ ಇವರದು. ಯಾಕೆ ನಾನು ಹೇಳಿಲ್ಲ ಅಂದರೆ ಪಕ್ಷಕ್ಕೆ ಮುಜುಗರ ಆಗಬಾರದು. ವಿಜೇಂದ್ರ ಕೂಗಿದ್ರು ಹೋಗಿದ್ದೀನಿ, ಅವ್ರು ಕೂಗಿದ್ರು ಹೋಗಿದ್ದು ಇಷ್ಟೇ. ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತದೆ, ತಾವು ಕಾಂಗ್ರೆಸ್ ಹೋಗ್ತೀರಿ ಅಂತ. ಯಾರು? ಬಿಜೆಪಿಲಿ ಟಾರ್ಗೆಟ್ ಮಾಡವ್ರೆ ಹೋಗ್ತಾರೆ ಅಂತ. ಕಾಂಗ್ರೆಸ್ನವರು ಯಾವಾಗ ಬರ್ತೀರಾ ಅಂತಾರೆ. ನಂದು ಆ ಥರ ಕ್ವಶನ್ ಇಲ್ಲ. ಬಿಜೆಪಿಲಿ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಇದುವರೆಗೂ ಮಾಡಲಿಲ್ಲ, ಈಗಲೂ ಮಾಡೋದಿಲ್ಲ. ಅದು ಒಂದು ವರ್ಗ ಇದೆ, ಹೋಗಿ ಬಿಜೆಪಿನ ಹೋಗ್ಲಿ ಅಂತಕ್ಕಂಥ ಒಂದು ವರ್ಗ. ಈಗಲ್ಲ, ಅದು 2 ವರ್ಷದಿಂದ ನಡೀತಾನೆ. ಈಗ ಕೂಡ ತಯಾರಿ ಮಾಡ್ತಾನೆ ಇದ್ದಾರೆ. ಮಾಡಲಿ, ಏನಂತೀವ್ರು ಅದಕ್ಕೆಲ್ಲ ತಲೆ ಕೆಟ್ಕೊಳ್ಳೋ ನೆಸೆಸಿಟಿ ಏನಿಲ್ಲ. ಅವ್ರು ಹೋಗಿ ಅಂತ ತಕ್ಷಣಕ್ಕೆ ವಿಜೇಂದ್ರ ಅವರು ಪಾಪ ಅದೇನು ಇಲ್ಲ. ಸೋಮಶೇಖರ್ ಅವರೇ ಊಟಕ್ಕೆ ಬನ್ನಿ ಅಂತ ಅಂದಿದ್ರು. ಅವ್ರದ್ದು CLP ಸಭೆ ಕರೆದಿದ್ರು ನಮ್ಮ ಮ್ಯಾರಿಯಟ್ ಹೋಟ್ಲಲ್ಲೇ. ಆ ಮ್ಯಾರಿಯಟ್ ಸಭೆಗೂ ಅಟೆಂಡ್ ಮಾಡಿದ್ದೀನಿ, ಅಟೆಂಡೆನ್ಸು ಕೂಡ ಹಾಕಿದ್ದೀನಿ. ಪೇಪರಲ್ಲಿ ಮಾತ್ರ ಶಾಸಕಾಂಗ ಸಭೆಗೆ ಅಟೆಂಡ್ ಆಗಿದೆ ನೋಡಿ, ಅಟೆಂಡ್ ಸಿಗ್ನೇಚರ್ ಇದೆ. BJP ಶಾಸಕಾಂಗ ಸಭೆ ಅಟೆಂಡ್ ಆಗಿದ್ದೀನಿ, ಸಿಗ್ನೇಚರು ಕೂಡ ಹಾಕಿದ್ದೀನಿ. ನಿನ್ನೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು. 8 ಗಂಟೆ ಮುಗಿಸ್ಕೊಂಡು 9 ಗಂಟೆಗೆ ಹೋಗಿ 10 ಗಂಟೆ ಗಂಟ ಅವ್ರ ಜೊತೆಲಿ ಇದ್ದೀನಿ. ಸರ್, ಅದೇ ಕಾಂಗ್ರೆಸ್ ಪಕ್ಷದಿಂದ ಮೈಸೂರು ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಿರೋ ವಿಚಾರ ಇದೆ. ಮೈಸೂರಿಂದ ಸ್ಪರ್ಧೆ ಮಾಡ್ತೀರಾ? ಮೈಸೂರಿಂದಲ್ಲ, ಬೆಂಗಳೂರಿಂದ ಎಲ್ಲೂ
ಲೋಕಸಭೆಗೆ ನಾನು ನಿಲ್ಲೋ ಪ್ರಮೇಯ ಇಲ್ಲ. ಅವಕಾಶ ಕೊಟ್ಟರೆ ಮೈಸೂರಲ್ಲೂ ಕೇಳ್ತಾವ್ರೆ. ಮೋಸ್ಟ್ಲಿ ಸೋಮಶೇಖರ್ ಬದಲು ಇನ್ನೊಬ್ರು ಯಾರು ಇರಬೇಕೇನೋ ಅಲ್ಲಿ. ಅಲ್ಲಪ್ಪ, ನಾನು ಎಲ್ಲ ಕೆಲಸ ನಂದು ಬೆಂಗಳೂರಲ್ಲಿ, ಮೈಸೂರಲ್ಲಿ ಯಾಕೆ ಲೋಕಸಭೆಗೆ? ಎಲ್ಲ ಉಸ್ತುವಾರಿ ಸಚಿವರಾದಾಗ ಏನೋ ಅಭಿಮಾನದಿಂದ ಕೇಳ್ತಿದ್ದಾರೆ. ಅಲ್ಲಿ MP ಗಳು ಆಗುವಂಥವ್ರು ಬೇಕಾದಷ್ಟು ಜನ ಘಟಾನುಘಟಿಗಳು ಅಲ್ಲೇ ಅವರೇ. ನಾವು ಹೋಗೋ ನೆಸೆಸಿಟಿ ಲೋಕಸಭೆಗೆ ಹೋಗೋ ಪ್ರಮೇಯ ಇಲ್ಲ. 28ಕ್ಕೆ ಮತ್ತೆ ಶಾಸಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಇಲ್ಲೇ ಇರ್ತೀನಿ. ಲೋಕಸಭೆಗೂ ಹೋಗಲ್ಲ, ಮೈಸೂರಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ.